ಭಾರಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರಾಗಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಒಂದು ನಡೆ. ಸೊ ಇದೆಲ್ಲ ಬೆಳವಣಿಗೆಯ ನಡುವೆ ಮತ್ತೊಂದು ಅಪ್ಡೇಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಸನದಲ್ಲಿ ಎಟಿಎಂ ಹಣಕ್ಕೆ ಕನ್ನ ಹಾಕಲಾಗಿದೆ. 3.40 ಕೋಟಿ ರೂಪಾಯಿ ಸ್ವಾಹ ಮಾಡಿದ್ದಾರೆ ಸಿಬ್ಬಂದಿ. ಹಾಸನದಲ್ಲಿ ಎಟಿಎಂ ಹಣಕ್ಕೆ ಕನ್ನ ಹಾಕಲಾಗಿದೆ. 3.40 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಸಿಬ್ಬಂದಿ. ಆಡಿಟ್ ವೇಳೆ ಬಯಲಾಗಿದೆ ಖತರ್ನಾಕ್ ಕಿಲಾಡಿಗಳ ಕಳ್ಳಾಟ. ಎಟಿಎಂ ಹಣ ತುಂಬುವವರೇ ದರೋಡೆಕೋರರಿಲ್ಲಿ. ಬರೋಬ್ಬರಿ 3.40 ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ಸಿಬ್ಬಂದಿಯೇ ಗುಳುಂ ಮಾಡಿರೋದಿದು. ಹಾಸನದಲ್ಲಿ ಸಿಎಂಎಸ್ ಸಂಸ್ಥೆಯ ನೌಕರರಿಂದಲೇ ನಡೆದಿರುವಂತಹ ಮಹಾ ವಂಚನೆ ಇದು. ನಂದೀಶ್ ಮತ್ತು ಮಧುಕುಮಾರ್ ಎಂಬ ಕಿರಾತಕರಿಂದ ಲೂಟಿ ಹೊಡೆಯಲಾಗಿದೆ. 18 ಎಟಿಎಂಗಳಿಗೆ ಹಣ ಹಾಕದೆ ಸಂಸ್ಥೆಗೆ ಪಂಗನಾಮ ಹಾಕಿದ್ದಾರೆ. ಹಣ ಹಾಕದೇ ಇದ್ರೂ ಹಣ ಹಾಕಿದೀವಿ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ರು. ಮಾಸಿಕ ಆಡಿಟ್ ವೇಳೆ ಖತರ್ನಾಕ್ ಜೋಡಿ ತಗಲಾಕೊಂಡಿದ್ದಾರೆ. ಕೆನರಾ ಹಾಗೂ SBI ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳ ಹಣಕ್ಕೆ ಕೈ ಹಾಕಿದ್ರು ಖತರ್ನಾಕ್ ಖದೀಮ್ರು. ಹಾಸನ ಬಡಾವಣೆ ಠಾಣೆಯಲ್ಲಿ ಈ ಸಂಬಂಧ FIR ದಾಖಲಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ನಡೆದಿದ್ದಂತಹ 7 ಕೋಟಿ ದರೋಡೆಯ ನೆನಪು ಮಾಸುವ ಮುನ್ನವೇ ಈಗ ಎಟಿಎಂ ಹಣಕ್ಕೆ ಕನ್ನ ಹಾಕಿದ್ದಂತಹ ಒಂದು ಪ್ರಕರಣ ಈಗ ಸಾರ್ವಜನಿಕರಲ್ಲೂ ಆತಂಕ ಕಾರಣ ಆಗ್ತಾ ಇದೆ. 2 ಪದಗಳ ಅಟ್ರಾಕ್ಟಿವ್ ಟೈಟಲ್ ಎಟಿಎಂ ಎಗರಿಸಿದ್ರು. ಹಾಸನದಲ್ಲಿ ಎಟಿಎಂ ಹಣಕ್ಕೆ ಕನ್ನ ಹಾಕಿದ್ದಂತಹ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಸನದಲ್ಲಿ ಹೇಗೆ ಎಟಿಎಂ ಹಣವನ್ನು ದೋಚಲಾಗಿತ್ತು, ದೋಚಿದ್ಯಾರು ಅನ್ನೋದಕ್ಕೆ ಪುರಾವೆಗಳು ಕೂಡ ಸಿಗ್ತಾ ಇದೆ. 3.5 ಕೋಟಿ ಅಂದರೆ 3.40 ಕೋಟಿ ಹಣ ಸ್ವಾಹ ಮಾಡಿದ್ದಂತಹ ಪ್ರಕರಣ ಇದು. ಆಡಿಟ್ ವೇಳೆ ಖತರ್ನಾಕ್ ಕಿಲಾಡಿಗಳ ಕಳ್ಳಾಟ ಬಟಾ ಬಯಲಾಗಿದೆ. ಎಟಿಎಂ ಹಣ ತುಂಬುವವರೇ ದರೋಡೆಕೋರರು ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಈ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. 3.40 ಕೋಟಿ ಹಣ ಎಗರಿಸಿದ್ದವರು ಯಾರು ಅನ್ನುವಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದ್ದು, CMS ಸಂಸ್ಥೆಯ ನೌಕರರಿಂದಲೇ ಹಣ ಲೂಟಿ ಹೊಡೆಯಲಾಗಿತ್ತು. ಆ ನೌಕರರ ಹೆಸರು ನಂದೀಶ್ ಮತ್ತು ಮಧುಕುಮಾರ್. ಈ ಕಿರಾತಕರು 18 ಎಟಿಎಂಗಳಿಗೆ ಹಣ ಹಾಕದೆ ಸಂಸ್ಥೆಗೆ ಉಂಡೆ ನಾಮ ತೆಕ್ಕಿದ್ರು. ಹಣ ಹಾಕ್ತೇ ಇದ್ರು, ಹಾಕಿದೀವಿ ಅಂತ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ ನಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ನಡ್ಕೊಂಡಿದ್ರು. ಮಾಸಿಕ ಆಡಿಟ್ ವೇಳೆ ಖತರ್ನಾಕ್ ಖದೀಮ್ರು ಸಿಕ್ಕಿಬಿದ್ದಿದ್ದಾರೆ. ಕೆನರಾ SBI ಸೇರಿದಂತೆ ಹಲವು ಬ್ಯಾಂಕ್ಗಳಿಗೆ ಹಣ ಹಾಕಿದೀವಿ ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ತಗಲಾಕೊಂಡಿರೋದ್ರಿಂದ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಇವರಿಬ್ಬರ ವಿರುದ್ಧ. ಸಾರ್ವಜನಿಕರಲ್ಲಿ ಸಹಜವಾಗಿ ಆತಂಕ ಶುರುವಾಗುತ್ತೆ. ಎಟಿಎಂನಲ್ಲಿ ಹಣ ಹಾಕುವಂಥದ್ದು ಎಷ್ಟು ಸೇಫ್, ಬ್ಯಾಂಕಲ್ಲಿ ಇಡುವಂತಹ ಹಣವೇ ಸೇಫ್ ಅಲ್ಲ ಅನ್ನೋದಾದರೆ, ಎಟಿಎಮ್ಮಲ್ಲಿರುವಂಥ ಹಣ ಕೂಡ ಎಟಿಎಮ್ಗೆ ತುಂಬುವಂಥ ಹಣವನ್ನು ಅಧಿಕಾರಿಗಳೇ ಈ ವೇಳೆ ನುಂಗು ಹಾಕ್ತಾರೆ ಅಂದಾಗ ಸಹಜವಾಗಿಯೇ ಒಂದಷ್ಟು ಆತಂಕ ಕೂಡ ಸಾರ್ವಜನಿಕರಲ್ಲಿ ಕಂಡುಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.